ಬೆಂಗಳೂರಿನ ಹೈಕೋರ್ಟ್ ಆದೇಶದ ಪ್ರಕಾರನೇ ನಾವು ಅದು ವಿಸ್ತರಣೆ ಮಾಡಿರೋದು. ಸೊ ಹಾಗಾಗಿ ನಾವು ವಾದ ಮಂಡಿಸ್ತೀವಿ. ಆದರೆ ಸಾರಾಸಗಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೋ ಮಾಡಿ ಅಂದರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ. ನಾವು ಕೇಳಿರೋದೇನು, ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕರ ಜಾಗದಲ್ಲಿ, ಮೈದಾನಗಳಲ್ಲಿ ಇವೆಲ್ಲ ನಡಿಬಾರ್ದು. ಆಮೇಲೆ ಏನು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಆದೇಶ ನೀಡಿದೆ, ಅದನ್ನು ವಿಸ್ತರಣೆ ಮಾಡೋದು ಅಷ್ಟೇ. ಸೊ ಅದನ್ನು ಅವರು ಯಾಕೆ ಬೇಡ ಅಂದಿದ್ರೆ ಗೊತ್ತಿಲ್ಲ. ಹಾಗಾದರೆ ಮತ್ತು ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿರ್ಬೋದು, ಪಬ್ಲಿಕ್ ರೋಡ್ನಲ್ಲಿರ್ಬೋದು ಪರ್ಮಿಷನ್ ಇರಲಾರ್ದು ಯಾರು ಏನಾದರೂ ಮಾಡ್ಬೋದಾ? ಅದಕ್ಕೆ ಹೆಂಗೆ ಜಸ್ಟಿಫೈ ಮಾಡ್ತೀರಾ? ಸರ್ಕಾರಿ ಆಸ್ತಿಗಳಲ್ಲಿ ಇವರೆಲ್ಲರೂ ಹೆಂಗೆ ಬೇಕು ಹಂಗೆ ಬಂದು ನಾನಾಗಲಿ ನೀವಾಗಲಿ ಯಾರನ್ನ ಮಾಡ್ಬೋದಾ? ಇಟ್ಸ್ ನಾಟ್ ಪಾಸಿಬಲ್. ಏನಿದೆ ಗೊತ್ತಿಲ್ಲ. ಮೂಲಭೂತ ಹಕ್ಕಿಗೆ ಅದೇ ಹೇಗಿದೆ ನಾವು ನೋಡಿ, ನಾವು ಯಾರಿಗೂ ಮಾಡಬೇಡ ಅಂತ ಇಲ್ಲ ಅಲ್ಲ, ಪರ್ಮಿಷನ್ ತಗೊಳ್ಳಿ ಅಂತ ಇದ್ದೀವಿ. ಪರ್ಮಿಷನ್ ತಗೋಬಾರದು, ನೀವು ಹಾಗೆ ಮಾಡ್ಬೋದು ಅಂದರೆ ಅದು ಹೇಗೆ ಮೂಲಭೂತ ಹಕ್ಕಾಗ್ತದೆ? ಅಂದರೆ ನಾಳೆ ನಿಮ್ಮ ಮನೇಲಿರ್ಬೋದು, ಸರ್ಕಾರಿ ಜಾಗದಲ್ಲಿರ್ಬೋದು, ನಾನು ಬಂದು ಏನಾದರೂ ಮಾಡ್ಬಿಡ್ಬೋದಾ ವಿತೌಟ್ ಪರ್ಮಿಷನ್? ಸೊ ಅದಕ್ಕೆ ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಅಪೀಲ್. ಮನೆ ಮುಖ್ಯಮಂತ್ರಿಗಳು ಹೇಳಿದರೆ ಅಪೀಲಿಗೆ ಹೋಗ್ತೀವಿ, ಅಪೀಲ್ ಮಾಡಬೇಕು, ವಿ ವಿಲ್ ಅಪೀಲ್. ನಿನ್ನೆ ನಡೆದ ಶಾಂತಿ ಸಭೆ ಕೂಡ ಅಲ್ಲಿ ಹೇಳಿದಂಥ ಜಿಲ್ಲಾಡಳಿತ ನೋಡಿ, ಇವರೇ ಇಲ್ಲಿವರೆಗೂ RSS ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ. ನನಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು. ಸಾಮಾಜಿಕ ಜಾಲತಾಣ ತೆಗೀರಿ, BJP ಲೀಡರ್ಗಳು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಅಥವಾ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು, ಏನೇನು ಬೈತಾ ಇದ್ದಾರೆ ತಾವು. ನಮ್ಮ ನನ್ನ ವೈಯಕ್ತಿಕ ವಿಚಾರಗಳಿರ್ಬೋದು, ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು, ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು, ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು, ಅರ್ಹತೆ ಬಗ್ಗೆ ಇರ್ಬೋದು, ಏನೇನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ನಿಮ್ಗೆ ನೋಡ್ತಾನೆ ಇದ್ದೀರಲ್ಲ. ಇಷ್ಟೆಲ್ಲ ಆಗ್ಬಿಟ್ಟು ಒಬ್ಬರನ್ನ ಖಂಡಿಸಿದ್ರ RSSದವನು ಯಾವನು ಬೈದಿದ್ದಾನೆ ಅವನು ಖಂಡಿಸಿದ್ರ? ಅಥವಾ BJP ಅಭ್ಯರ್ಥಿ ಯಾರು ಚಿತ್ತಾಪುರನಲ್ಲಿ ಇಲ್ಲ ಭಾಳ ಹುಷಾರಾಗಿರ್ಬೇಕಪ್ಪ ನೀನು, ನಿಮ್ಮ ಮನೆಗೆ ಬಂದರೂ ಬರ್ಬೋದು ಅಂತ ಹೇಳೋದಕ್ಕೆ BJP ಅವ್ರು ಖಂಡಿಸಿದ್ರ? RSS ಅವ್ರು ಖಂಡಿಸಿದ್ರ? ಇಷ್ಟೆಲ್ಲ ಆದಮೇಲೂ ಕೂಡ ಇವರು ಪಥಸಂಚಲನ ಮಾಡಲೇಬೇಕು, ಅವಾಗಲೇ ಆಗಬೇಕು, ಇವಾಗಲೇ ಆಗಬೇಕು ಅಂದರೆ ಜನರು ಸುಮ್ಮನಿರ್ತಾರ? ನೀವೇ ಹೇಳಿ. ನೀವು ಒಬ್ಬ ಜನಪ್ರತಿನಿಧಿಗೆ ಬೈದಿ ಅದನ್ನು ಇವ್ರು ಯಾರು ಖಂಡಿಸ್ತಾ ಇದ್ದಾರೆ, ಖಂಡನೆಯೂ ಕೂಡ ಮಾಡೋದಿಲ್ಲ. ಒಬ್ಬ BJP ಲೀಡರ್, ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಿಮ್ಮ ಯಾರೋ ವಿಜೇಂದ್ರ ಅವರು ಇರ್ಬೋದು, ಇಲ್ಲ ನಮ್ಮ BJP ಅಭ್ಯರ್ಥಿ ಹೇಳಿರೋದು ಸರಿ ಇಲ್ಲ ಅಂತ ಹೇಳಿದ್ರ? ಅಥವಾ RSS ಅಲ್ಲಿ ಏನು ಬೈಗುಳ ಹಾಕಿದ್ನಲ್ಲ, ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ನಲ್ಲ, ಅದು ಸರಿ ಇಲ್ಲ ಅಂತ ಒಬ್ಬರನ್ನ ಹೇಳಿದ್ರ? ನೀವು ಏನೂ ಹೇಳಲ್ಲ, ಅಂಥವರಿಗೆ ನೀವು ಪ್ರಚೋದನೆ ಕೊಡ್ತೀರಾ, ಅಂಥವರಿಗೆ ನೀವು ಎನ್ಕರೇಜ್ ಮಾಡ್ತೀರಾ, ಮತ್ತು ನೀವು ಶಾಂತಿ ದೂತರಂತ ನೀವು ಪಥಸಂಚಲನ ಬೇರೆ ಮಾಡೋದ? ವಾಟ್ ಎವರ್ ಇಟ್ ಈಸ್, ಕೋರ್ಟಲ್ಲಿ ಮ್ಯಾಟರ್ ಇದೆ. ನಾನು ಹೇಳಿದ್ದೀನಲ್ಲ ಅವತ್ತು, ಕೋರ್ಟಲ್ಲಿ ಏನು ಆದೇಶ ಕೊಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ. ವಾತಾವರಣ ಸರಿ ಇದ್ದರೆ ಅವ್ರು ಕೊಡಲಿ, ಪರ್ಮಿಷನ್ ಕೊಡಲಿ ಕೋರ್ಟು. ವಾತಾವರಣ ಸರಿ ಇಲ್ಲ, ವಾತಾವರಣ ಸರಿಯಾದಾಗ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಇವ್ರು ಕೋರ್ಟ್ಗಿಂತ ದೊಡ್ಡವ್ರು ಯಾವಾಗಾದರು ಅಂತ ನನಗೆ, ಇವರು ಸಂವಿಧಾನಕ್ಕಿಂತ ದೊಡ್ಡವ್ರು ಯಾವಾಗಾದರು, ಸರ್ಕಾರಕ್ಕಿಂತ ದೊಡ್ಡವ್ರು ಯಾವಾಗಾದರು? ಬರೀ ಮಾಹಿತಿಗಾಗಿ ಅಂತ ಕೊಟ್ಟ ತಕ್ಷಣ ನಾವೆಲ್ಲನೂ ಬಿಡಬೇಕಾ? ಸರ್ಕಾರದ ನಿರ್ಧಾರದ ಹಿಂದಿನ ಉದ್ದೇಶವನ್ನು ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಳುವಲ್ಲಿ ನೋಡಿ, ಇವರೇ BJP ಅವರೇ ತಾನೇ ಇವರೇ ಹೇಳಿದ್ದು, ಹಂಗಂದ್ರೆ ನಾಳೆ ಬೇರೆ ಧರ್ಮದವರಿಗೂ ಕೊಡಬೇಡಿ ಅಂತ ಇವರೇ ತಾನೇ ಒಂದ್ಸರಿ ಹೋಗಿದ್ದು. ನಾವು ಹೇಳ್ತಾ ಇರೋದು ಯಾರಿಗೂ ಇರೋದಿಲ್ಲ, ಯಾವ ಧರ್ಮದವರಿಗೂ ಇರೋದಿಲ್ಲ, ಯಾವ ಖಾಸಗಿ ಸಂಸ್ಥೆಗೂ ಇರೋದಿಲ್ಲ, ಯಾವ ಸಾಮಾಜಿಕ ಸಂಸ್ಥೆಗೂ ಇರೋದಿಲ್ಲ. ಏನಿದ್ರು ಪರ್ಮಿಷನ್ ಕೇಳ್ರಪ್ಪ, ಸೂಕ್ತ ಅನ್ನಿಸಿದ್ರೆ ಸರ್ಕಾರ ಕೊಡ್ತದೆ. ಇವತ್ತು ನಮ್ಮ ಸರ್ಕಾರ ಇದೆ, ನಾಳೆ ನಿಮ್ಮ ಸರ್ಕಾರ ಬರುತ್ತೆ, ಅವಾಗೇನು ಮಾಡ್ತೀರಾ? ಎಲ್ಲರಿಗೂ ಅಲೋ ಮಾಡಿಬಿಡ್ತೀರಾ?